ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 8 ಜುಲೈ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 142 ಅಡಿ 8 ಇಂಚು ಆಗಿರುವಂಥದ್ದು. ಸೊ ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ ಬಂದು 186 ಅಡಿ. ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ, ಏರಿಕೆಯಾಗಿ ನಿಮಗೆಲ್ಲ ಗೊತ್ತಾ ಇದೆ, ಮಳೆ ಚೆನ್ನಾಗಿ ಆಗ್ತಾ ಇದೆ. ಏರಿಕೆಯಾಗಿ 17,818 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಇದು ಒಳ್ಳೆಯ ಹರಿವು ಅಂತಲೇ ಹೇಳ್ಬೋದು. ಸೊ ಇನ್ನು ಔಟ್ಫ್ಲೋ, ಹೊರಹರಿವು 214 ಕ್ಯೂಸೆಕ್ಕು ಹೊರಹರಿವು ಆಗಿದೆ. ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಕೊಡಲಾಗ್ತಾ ಇಲ್ಲ. ಎಡದಂಡೆಗೆ 50 ಕ್ಯೂಸೆಕ್ ನೀರನ್ನು ಕಳಿಸಲಾಗ್ತಾ ಇದೆ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ ಬಿಡುತ್ತಿರುವಂಥ ನೀರು 100 ಕ್ಯೂಸೆಕ್ ಇದೆ. ಆವಿಯಾಗಿ ಹೋಗುತ್ತಿರುವಂಥ ನೀರು 64 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ ಇದೇ ಟೈಮ್ನಲ್ಲಿ, ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟಾಗಿತ್ತು ಅಂತ ಅಂದರೆ 171 ಅಡಿ 10 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ಒಳಹರಿವು ನೋಡೋದಾದರೆ 19,043 ಕ್ಯೂಸೆಕ್ ನೀರು ಒಳಹರಿವು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಹೊರಹರಿವನ್ನು ನೋಡೋದಾದರೆ 5,201 ಕ್ಯೂಸೆಕ್ ನೀರನ್ನು ಹೊರಹರಿವು ಹಾಕಲಾಗಿತ್ತು. ಅಂದರೆ ಇಷ್ಟೊತ್ತಿಗಾಗಲೇ ಡ್ಯಾಮ್ ಗೇಟ್ ಓಪನ್ ಮಾಡಾಗಿತ್ತು. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ, ಭದ್ರಾ ನದಿಯ ತಟದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಇದರ ಜೊತೆಗೆ ಕಳಸ, ಎನ್ನಾರ್ಪುರ ಈ ಪ್ರದೇಶದಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಹಾಗಾಗಿ ನಮಗೆ ಒಳ್ಳೆ ಇನ್ಫ್ಲೋ ನೋಡಲು ಸಿಗ್ತಾ ಇದೆ. ಇನ್ನೂ ಕೂಡ ಮಳೆ ಆಗುವ ಸಂಭಾವನೆ ಇದೆ. ನಾಳೆ ಇನ್ಫ್ಲೋ ಇನ್ನೂ ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಇದು ಇವತ್ತಿನ ಸುದ್ದಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.